ವೆಲ್ಕಮ್ ಟು ನಮ್ರತಾ KP ವ್ಲಾಗ್ಸ್. ಇದು ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ಚಾಟ್ ಅಂತ ಹೇಳ್ಬೋದು. ಅದೇ ಪಾನಿಪುರಿ ಅಥವಾ ಗೋಲ್ಗಪ್ಪ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣನ್ನು ತಗೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 5ರಿಂದ 10 ನಿಮಿಷ ನೆನೆಯಾಗಿ ಬಿಟ್ಬಿಡಿ. ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದಕ್ಕೆ ತುಂಬ ಖಾರ ಹಿಡಿಯಲ್ಲ, ಸೊ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ನೆಕ್ಸ್ಟು ನಾವೇನು ನೆನೆಸಿದ್ವಲ್ಲ ಹುಣಸೆ ಹಣ್ಣು, ಅದನ್ನು ಹಾಕಿ ಇದನ್ನು ಸ್ಮೂತ್ ಪೇಸ್ಟ್ ಮಾಡಬೇಕು. ಇವಾಗ ಇದು ರೆಡಿ ಇದೆ. ಇನ್ನೊಂದು ಕಡೆ ನಾವು ಒಂದು ಪಾತ್ರೆಯಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳೋಣ. ಎಷ್ಟು ಉಪ್ಪು ಬೇಕೋ ಅಷ್ಟು ಬ್ಲ್ಯಾಕ್ ಸಾಲ್ಟ್ನೇ ಯೂಸ್ ಮಾಡಬೇಕು, ಆವಾಗಲೇ ಪಾನಿ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಒಂದು 800 ml ಅಷ್ಟು ನೀರು ಹಾಕಿದ್ದೀನಿ. ಸೊ ಒಂದು 8 ಜನಕ್ಕೆ ಪಾನಿ ಆಗುತ್ತೆ ಇದರಲ್ಲಿ. ಇದಕ್ಕೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಕೂಡ ಹಾಕೋಣ ಒಟ್ಟಿಗೆ. ಇಷ್ಟೇ, ಇದು ತುಂಬ ಸುಲಭ. ನೀವೇ ನೋಡಿದ್ರಿ, ಒಂದು 5-10 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಪಾನಿ. ಇದನ್ನ ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಇವಾಗ ಒಂದ್ಸತಿ ಶೋಧಿಸ್ಕೊಂಬಿಡೋಣ. ಇದು ಹಾಗೆ ಬೇಕಾದರೂ ಯೂಸ್ ಮಾಡ್ಬೋದು, ಶೋಧಿಸ್ಬೇಕಾದ್ರೂ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೋಬೋದು. ಇದು ಆಪ್ಷನಲ್ಲು. ಸೊ ಪಾನಿ ಇಷ್ಟೇ, ರೆಡಿಯಾಗಿ ಹೋಗ್ಬಿಟ್ಟಿದೆ. ಇದು ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಸ್ಟಫಿಂಗಿಗೆ ಒಂದು 6 ಬೇಯಿಸಿರೋಂಥ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಬೇಯಿಸಿರೋಂಥ ಚೆನ್ನ ಕಾಳನ್ನ ತೊಗೊಳ್ಳೋಣ, ಕಡಲೆಕಾಳು. ಸೊ ಇದನ್ನು ನೀವು ಬಟಾಣಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಟ್ ಕಡಲೆಕಾಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಮಸಾಲೆಗಳು ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್, ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಕೊರಿಯಾಂಡರ್ ಪೌಡರ್. ಸೊ ಚಾಟ್ ಮಸಾಲ ಕೂಡ ಹಾಕೋಬೋದು, ನಾನಿಲ್ಲಿ ಇದನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಮತ್ತು ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ಇದು ಮಿಕ್ಸ್ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಒಂದು ಈರುಳ್ಳಿನ ಆ್ಯಡ್ ಮಾಡಿಕೊಂಡ್ರೆ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಸೊ ಇವಾಗ ಪೂರಿ ಒಳಗಡೆ ಈ ಸ್ಟಫಿಂಗ್ನ ಫಿಲ್ ಮಾಡಿ ಪಾನಿ ಜೊತೆ ಇದನ್ನು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಪೂರಿ ಕೂಡ ಮನೇಲೇ ಮಾಡಿದ್ದು. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಸೊ ಒಂದು ಸತಿ ಇದು ರೆಡಿಯಾದ ತಕ್ಷಣ ನಮ್ಮನೆ ಟೇಸ್ಟ್ ಮಾಸ್ಟರ್ಗೆ ಇದನ್ನು ಕೊಟ್ವಿ. ತುಂಬ ಇಷ್ಟಪಟ್ಟು ತಿಂದ. ನೀವು ಎಲ್ಲರೂ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು, ಅಷ್ಟರಲ್ಲಿ ಮಾಡಿಬಿಡ್ಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.